ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸಂಡೇ ನಾನು ನೂನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ದಿನ ಆಯಿತು ನನ್ನ ಬ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತೊಂದು ಪುಟ್ಟದೊಂದು ಶಾರ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಏನು ಸ್ಪೆಷಲ್ ಅನ್ನೋದಾದರೆ ದಿವಾಲಿ ಹಬ್ಬ, ದೀಪಾವಳಿ ಹಬ್ಬ ನಿಮಗೆಲ್ಲ ಗೊತ್ತಿರ್ಬೋದು. ನಾಳಿದ್ದು ದೀಪಾವಳಿ ಹಬ್ಬ ಇದೆ. ಸೊ ಆ ಕಾರಣಕ್ಕೇ ಸ್ವಲ್ಪ ಸಿಲ್ವರ್ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಎಷ್ಟೋ ದಿವಸದಿಂದ ಪ್ಲ್ಯಾನ್ ಇತ್ತು. ಏನು ಹೇಳೋದು, ಲೈಕ್ ಫೆಸ್ಟಿವಲ್ ಟೈಮ್, ಫಂಕ್ಷನ್ ಟೈಮಲ್ಲೆಲ್ಲ ನಾನು ದೊಡ್ಡದು ಕಲಶದ ಚೊಂಬು, ಅಷ್ಟಲಕ್ಷ್ಮಿ ಇರುವಂಥ ಚೊಂಬಾಗಲಿ ಇಲ್ಲ ದೀಪ ಆಗಲಿ ದೊಡ್ಡದಾಗಿರೋದು, ಲೈಕ್ ಫಂಕ್ಷನ್ಸ್ಗೆ ಹಬ್ಬದ ಟೈಮಲ್ಲಿ ಇಡೋದಕ್ಕೆ ಅದಕ್ಕಿದ್ದಾವೆ ನನ್ನ ಹತ್ರ. ಬಟ್ ಡೈಲಿ ಯೂಸ್ಗೆ ಇಡಬೇಕು ಅಂತ ನನಗೆ ಇಷ್ಟ ಆಯಿತು. ಲೈಕ್ ಫುಲ್ ಓವರ್ ಆಲ್ ಸಿಲ್ವರ್ ಐಟಮ್ಸ್, ಲೈಕ್ ತಾವ್ರೆ ಇರ್ಬೋದು, ಕಲಶದ ಚೊಂಬು ಮತ್ತು ಕುಂಕುಂಬಣ್ಣಿ ಆ್ಯಂಡ್ ಚಿಕ್ಕ ಚಿಕ್ಕ ದೀಪಗಳು, ಲೈಕ್ ಈ ಥರದ್ದೆಲ್ಲ ನಾನು ಲೈಕ್ ಏನು ಪೂಜೆಗೆ ಏನು ಬೇಕಾಗುತ್ತೆ ಸೊ ಆ ಐಟಮ್ನ ಡೈಲಿ ಯೂಸ್ಗೆ ಇಡಬೇಕು ಲೈಕ್ ಆ ಥರ ಡೈಲಿ ಯೂಸ್ದು ಸೆಟ್ ತೊಗೋಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು ನನಗೆ. ಬಟ್ ಲೈಕ್ ಕಮ್ಮಿ ಪ್ರೈಸ್ ಇದ್ದಾಗ ಅದೇ ಜಾಸ್ತಿ ಪ್ರೈಸ್ ಕಮ್ಮಿ ಆಗಲಿ ಅಂತ ಅಂದ್ಕೊಂಡು ತೊಗೊಂಡಿದ್ದಿಲ್ಲ. ಬಟ್ ಇವಾಗಿರೋ ಪ್ರೈಸ್ ಎವಿನೇ ಆಯಿತು. ನಾನು ಯಾವಾಗೋ ಅಂದ್ಕೊಂಡಿದ್ದ ಕಾಲದಲ್ಲೇ ತೊಗೊಂಡಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಇವಾಗ ರಿಗ್ರೆಟ್ ಆಗ್ತಾಯಿದ್ದೀನಿ. ಬಟ್ ಇವಾಗಲೂ ತೊಗೊಂಡಿಲ್ಲ ಅಂದರೆ ಮುಂದಕ್ಕೆ ಇನ್ನೂ ಜಾಸ್ತಿ ರಿಗ್ರೆಟ್ ಆಗ್ತೀವಿ. ಪ್ರೈಸ್ ನೋಡಿದ್ರೆ ಫುಲ್ ರ್ಯಾಪಿಡಾಗಿ ಹೋಗ್ತಾ ಇದೆ. ಸೊ ಅದಕ್ಕೆ ಇವಾಗಿರೋ ಪ್ರೈಸಸ್ಸು ಕಮ್ಮಿ ಏನಲ್ಲ, ಜಾಸ್ತಿನೇ. ಬಟ್ ಇವಾಗೂ ತೊಗೊಂಡಿಲ್ಲ ಅಂದರೆ ಮುಂದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಲೈಕ್ ಬೇಡ, ಇನ್ನು ಆಮೇಲೆ ನೋಡೋಣ ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡೋ ಬದಲು ತೊಗೊಬಿಡೋದು ಬೆಟರು. ಲೈಕ್ ಕಮ್ಮಿ ಆದ್ರೂ ಎಷ್ಟಾಗುತ್ತೆ, 5 ರೂಪೀಸ್ 10 ರೂಪೀಸ್ ಲೈಕ್ 20 ಈ ರೇಂಜಲ್ಲೇ ಕಮ್ಮಿ ಆಗೋದು. ಸೊ ಅದಕ್ಕೆ ತೊಗೊಬಿಡೋಣ ಅಂತೇಳ್ಬಿಟ್ಟು ಈಗ ದೀಪಾವಳಿ ಹಬ್ಬನೂ ಇದೆ. ಫಸ್ಟ್ ಆರ್ಡರ್ ಕೊಟ್ಟಿದ್ದೆ ನಾನು, ನಂಗೆ ಇದೇ ಥರ ಬೇಕು ಅಂತ. ಡೈಲಿ ಯೂಸ್ ಆಗಿರೋ ಕಾರಣಕ್ಕೆ ನಂಗೆ ಯಾವುದೇ ಡಿಸೈನ್ ಇರೋದು ಬೇಕಾಗಿದ್ದಿಲ್ಲ. ಡೈಲಿ ಯೂಸ್ಗೆ ಡಿಸೈನ್ ಇದ್ದರೆ ಏನಾಗ್ಬಿಡುತ್ತೆ, ನಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತೀರಾ ಕಷ್ಟ ಆಗಿಬಿಡತ್ತೆ. ಸೊ ಅದಕ್ಕೆ ನಂಗೆ ಫುಲ್ ಪ್ಲೇನ್ ಆಗಿರೋದೇ ಬೇಕು. ತಾವರೆ ಹೂವು ಆಗಿರ್ಬೋದು, ಚೊಂಬಾಗಿರ್ಬೋದು, ದೀಪ ಆಗಿರ್ಬೋದು, ಅದೆಲ್ಲ ನಂಗೆ ಯಾವುದೇ ಡಿಸೈನ್ ಇರಬಾರ್ದು, ಪ್ಲೇನ್ ಇರಬೇಕು ಅಂತ ಆರ್ಡರ್ ಕೊಟ್ಟಿದ್ದೆ. ಸೊ ಅದು ಆರ್ಡರ್ ಬಂದಿದೆ. ಸೊ ಯಾಕೆ ನಾನು ಲೈಕ್ ಫೆಸ್ಟಿವಲ್ಗೆ ಇಡಬಾರ್ದು ಸ್ಟಾರ್ಟಿಂಗ್ ಅಂತೇಳ್ಬಿಟ್ಟು ಇವತ್ತೇ ತೊಗೊಬರೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ತೋರಿಸ್ತೀನಿ ಲೈಕ್ ನಾನು ಆರ್ಡರ್ ಕೊಟ್ಟಿರೋದು ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು. ಸೊ ಸ್ಟೇ ಟ್ಯೂನ್ಡ್. ಸೊ ಇವಾಗ ನಾವು ಶಾಪಿಗೆ ರೀಚ್ ಆಗಿದ್ದೀವಿ. ಸೊ ತೋರಿಸ್ತಾ ಇದ್ದೀನಲ್ಲ ನಾನು, ಇದು ಆಲ್ರೆಡಿ ರೆಡಿಲಿ ಅವೈಲೇಬಲ್ ಇದ್ದಿದ್ದು ಶಾಪಲ್ಲಿ. ಬಟ್ ನೋಡ್ತಿದ್ದೀರಾ ಇಲ್ಲಿ ಸ್ವಲ್ಪ ಲೈನ್ಸ್ ಅಂತ ಇತ್ತು. ನಂಗೆ ಈ ಥರ ಇರೋದು ಬೇಕಾಗಿದ್ದಿಲ್ಲ. ಆಫೀಸಲ್ಲಿ ಡೈಲಿ ಯೂಸ್ ಮಾಡ್ತೀವಿ ಅಂದರೆ ಜಾಸ್ತಿ ಡಸ್ಟ್ ಎಲ್ಲ ಕುತ್ಕೊಂಡ್ಬಿಡುತ್ತೆ ಆ್ಯಂಡ್ ನಾವು ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪ್ಲೇನಾಗಿರೋದನ್ನ ಆರ್ಡರ್ ಕೊಟ್ಟಿದ್ದೆ. ಸೊ 2 ಸೈಜಲ್ಲಿ ತಂದಿದ್ರು. ಸೊ ಒಂದು ಸೈಜ್ ಬಂದ್ಬಿಟ್ಟು ಚಿಕ್ಕದು, ಬರೀ ನಾವು ಎಲೆ ಇಡ್ತೀವಿ, ವೀಳ್ಯದೆಲೆ ಇಟ್ಟು ಪೂಜೆ ಮಾಡ್ತೀವಿ ಅನ್ನೋದಾದ್ರೆ ಚಿಕ್ಕದು ಓಕೆ. ಬಟ್ ನಾವು ತೆಂಗಿನಕಾಯಿ ಇಕ್ಕಿ ಪೂಜೆ ಮಾಡೋದು, ಸೊ ಚಿಕ್ಕದು ನಮ್ಗೆ ಸೂಟ್ ಆಗೋದಿಲ್ಲ. ಸೊ ಅಟ್ಲೀಸ್ಟ್ ಇರಬೇಕು ನಾವು ತೆಂಗಿನಕಾಯಿ ಇಡ್ತೀವಿ ಅನ್ನೋದಾದರೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಚೊಂಬು ಆ್ಯಂಡ್ ತಾವರೆ ಹೂವು, ಲೈಕ್ ಇವ್ರ ಹತ್ರ ಡಿಸೈನ್ ಇರೋದಿತ್ತು. ನಂಗೆ ಡಿಸೈನ್ ಇರೋದು ಬೇಕಾಗಿದ್ದಿಲ್ಲ ಡೈಲಿ ಯೂಸ್ ಆಗಿರೋ ಕಾರಣಕ್ಕೆ. ಸೊ ಪ್ಯಾಕ್ ಮಾಡ್ತಾಯಿದ್ರು, ಅದಕ್ಕೆ ನಾನು ಲೈಕ್ ಲೈನ್ಸ್ ಇರೋ ಚೊಂಬುನೇ ಇಕ್ಕಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಸೆಲೆಕ್ಟ್ ಮಾಡಿರೋ ದೀಪ ಬಂದುಬಿಟ್ಟು ಈ ದೀಪ. ಸೊ ಇದಕ್ಕೆ ಲೈಕ್ ತಾವರೆ ಹೂವು, ಚಂಬು ಮತ್ತು ಲೈಕ್ ಅವೆರಡಕ್ಕೆ ಸೂಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ದೀಪನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಯಾವ್ದು ಅವೈಲೇಬಲ್ ಬೇರೆ ಡಿಸೈನ್ಸ್ ಇದ್ದಿದ್ದು ಆ ಶಾಪಲ್ಲಿ ಅನ್ನೋದು ಸಹ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದಿತ್ತು ಆಲ್ರೆಡಿ ಈ ಥರದ್ದು ನನ್ನ ಹತ್ರ ದೊಡ್ಡದು ಇದೆ ಫಂಕ್ಷನ್ಸ್ಗೆ ಆ ಥರ ಎಲ್ಲ ಇಡೋದಕ್ಕೆ. ಆ್ಯಂಡ್ ಇದೊಂದು ಲೈಕ್ ಚಿಕ್ಕದಾಗಿರೋದೊಂದಿತ್ತು, ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ. ಬಟ್ ನಾನು ಸೆಲೆಕ್ಟ್ ಮಾಡಿರೋ ಚೊಂಬು ಮತ್ತು ತಾವರೆಗೆ ಅಷ್ಟೊಂದು ಸೂಟಬಲ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಮತ್ತು ಇದೊಂದು ಡಿಸೈನ್ ಇತ್ತು, ನನಗೇನೋ ಆ ಡಿಸೈನ್ ಒಂಥರ ಬಟ್ಲು ಅದು ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಈ ಡಿಸೈನ್ ಆ್ಯಸ್ ಯೂಶ್ವಲ್ ಕ್ಲೀನ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸೆಲೆಕ್ಟ್ ಮಾಡಿಲ್ಲ. ಸೊ ನಾನು ಫೈನಲಾಗಿ ಸೆಲೆಕ್ಟ್ ಮಾಡಿದ್ದು ಇದೇ ದೀಪನ. ಸೊ ಒಂದ್ಸರಿ ಇಟ್ಟು ತೋರಿಸ್ತೀನಿ, ಅವಾಗ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ನಾನು ಹೇಳೋದ್ನಲ್ಲ, ಇದು ತುಂಬಾ ಚಿಕ್ಕದಾಯಿತು ನಾನು ಸೆಲೆಕ್ಟ್ ಮಾಡಿರೋ ಚೊಂಬು ಮತ್ತು ತಾವರೆಗೆ. ಸೊ ಅದಕ್ಕೆ ಇದು ಬೇಡ ಬಿಡು ಅಂತ ಹೇಳ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿಲ್ಲ. ಇದು ಸ್ವಲ್ಪ ಕಮ್ಮಿ ಗ್ರಾಮ್ಸೇ, ಬಟ್ ನನಗೆ ಲೈಕ್ ಸೈಜ್ ಮ್ಯಾಚ್ ಆಗೋದು ಬೇಕಾಗಿತ್ತು. ಸೊ ಅದಕ್ಕೇ. ಆ್ಯಂಡ್ ಲಕ್ಷ್ಮೀದು ನಾನು ತೊಗೊಳ್ಳೋ ಪ್ಲ್ಯಾನ್ ಇದ್ದಿಲ್ಲ. ನಮ್ಮ ಮನೇಲಿ ಆಲ್ರೆಡಿ ಇದೆ ಲಕ್ಷ್ಮೀ ವಿಗ್ರಹ, ತೊಗೊಳ್ಳೋ ಪ್ಲ್ಯಾನ್ ಇದ್ದಿಲ್ಲ. ಬಟ್ ಹಾಗೆ ನೋಡೋಣ, ಇನ್ನು ನಮ್ಮ ಮನೇಲಿರೋದು ಜಾಸ್ತಿ ಹಳೇದಾಗಿದೆ. ಈಗ ಹೇಗಿದ್ದರೂ ಸೆಟ್ ಇದ್ದೀನಿ. ಸೊ ಇದನ್ನು ತೊಗೊಬಿಡೋಣ, ಬೇಕಾದ್ರೆ ಅದನ್ನು ಕೊಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಲಕ್ಷ್ಮೀದು ಸಹ ನೋಡ್ತಾ ಇದ್ದೀನಿ ನಾನಿವಾಗ. ಸೊ ಇದೊಂದಕ್ಕೆ
ಮಾತ್ರನೇ ಹಿಂದೆ ಚಕ್ರ ಥರ ಕೊಟ್ಟಿದ್ದಾರೆ ಡಿಸೈನು. ಸೊ ನಂಗೆ ಇದು ಜಾಸ್ತಿ ಇಷ್ಟ ಆಯಿತು. ಸೊ ಬೇರೆದಕ್ಕೆಲ್ಲನೂ ನಾರ್ಮಲ್ ಲಕ್ಷ್ಮಿ ಯಾವ ಥರ ಇರುತ್ತೆ ಅದೇ ಥರ ಇತ್ತು. ಬಟ್ ಅದೊಂದಕ್ಕೆ ಮಾತ್ರನೇ ಹಿಂದೆ ಚಕ್ರ ಬಂದಿರೋದಿತ್ತು. ಸೊ ನಂಗೆ ಇದು ಸ್ವಲ್ಪ ಇಷ್ಟ ಆಯಿತು. ಸೊ ಅದಕ್ಕೇ ನಾನು ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಉದ್ಧರಣೆ. ಇದನ್ನು ನಾನು ತೊಗೋತಾ ಇಲ್ಲ, ಜಸ್ಟ್ ನೋಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಮನೇಲಿ ಇದೆ ಆಲ್ರೆಡಿ. ಆದ್ರೂ ಏನಾದರೂ ಕಮ್ಮಿ ಪ್ರೈಸ್ ಇದ್ದಿದ್ರೆ ಆಬ್ವಿಯಸ್ಲಿ ನಾನು ಇದನ್ನು ಸಹ ತೊಗೋತಾ ಇದ್ದೆ. ಸೊ ಹಳೇದೆಲ್ಲ ಎತ್ಬಿಡೋಣ ಹೊಸದು ಇಡೋಣ ಅನ್ನೋ ಕಾರಣಕ್ಕೆ ನಾನು ತೊಗೋತಿದ್ದೆ. ಬಟ್ ಇವಾಗಿರೋ ಪ್ರೈಸ್ ರೇಂಜಲ್ಲಿ ಲೈಕ್ ಉದ್ಧರಣೆ ಎಲ್ಲನೂ ಬೇಡ ಅಂತ ಅನಿಸುತ್ತೆ. ಆಲ್ರೆಡಿ ಇದೆ. ಸೊ ಸುಮ್ಮನೆ ವೇಸ್ಟ್ ಆಫ್ ಡಂಪ್ ಅಂತ ಅನಿಸುತ್ತೆ ಅಮೌಂಟು. ಅದಕ್ಕೆ ನಾನು ತೊಗೊಂಡಿಲ್ಲ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್